ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಏನಿಲ್ಲ, ನಾನಿಲ್ಲಿ ಶನಿವಾರದ ಲಾಗು ಮತ್ತು ಸಂಡೇ ಲಾಗ್, ಸ್ಯಾಟರ್ಡೇ ಸಂಡೇ, ಶನಿವಾರ ಭಾನುವಾರ 2 ದಿನದ ಲಾಗನ್ನು ನಾನಿಲ್ಲಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಏನಿಲ್ಲ, ಸ್ಯಾಟರ್ಡೇ ಸಂಡೇ ನಮ್ಮ ಪಾಪುಗೆ ರಜಾ ಇರೋದ್ರಿಂದ ಸೊ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀವಿ. ಹಸ್ಬೆಂಡ್ ಕೂಡ ಅವತ್ತು ಬೇಗ ಬಂದಿದ್ದರು ಸ್ಯಾಟರ್ಡೆ. ಅವ್ರಿಗೂ ಕೂಡ ಬೇಗ ಕೆಲಸ ಮುಗಿಸ್ಕೊಂಡು ಬಂದಿದ್ದರು, ಏನೂ ಕೆಲಸ ಇರಲಿಲ್ಲ, ಫ್ರೀಯಾಗೇ ಇದ್ದರು. ಸೊ ಅದರಿಂದ ಮನೆಯಲ್ಲೇ ಇದ್ದು ಮಕ್ಕಳನ್ನ ಮನೆಯಲ್ಲೇ ಕೂರಿಸಿದ್ರೆ ಒಂಥರ ಪಂಜರದಲ್ಲಿ ಗಿಳಿಗಳನ್ನ ಕಟ್ಟಾಕ್ತೀವಿ ನೋಡಿ, ಆ ಥರ ಅವ್ರಿಗೂ ತಲೆ ಕೆಟ್ಟೋಗಿರುತ್ತೆ. ತುಂಬ ಮನೆಯಲ್ಲೇ ಇಟ್ಕೊಂಡು ಬೋರಿಂಗ್ ಅನಿಸುತ್ತೆ. ಅದರಿಂದ ಪಾರ್ಕಿಗೆ ಹೋಗೋಣ ಅಂತ ಕೇಳ್ತಾಯಿದ್ಲು. ಅದರಿಂದ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಹೊತ್ತು ಆಟ ಆಡಿಸಿ ಪಾರ್ಕಲ್ಲಿ, ಆಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಸೊ ನಾವಿಲ್ಲಿ ಬಂದಿರೋದು ಅಂಜನಾ ನಗರಲ್ಲಿ ಪಾರ್ಕ್ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ 2 ಪಾರ್ಕ್ ಇದೆ. ಇಲ್ಲಿ ಮೊದಲನೇ ಪಾರ್ಕಿಗೆ ಬಂದಿದ್ದೀವಿ ನಾವಿಲ್ಲಿ. ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ, 10 ಮಿನಿಟ್ಸ್ ಡಿಸ್ಟೆನ್ಸು, 1/2 ಕಿಲೋಮೀಟ್ರ್ ಕೂಡ ಇಲ್ಲ. 2 ಪಾರ್ಕ್ ಇದೆ ಇಲ್ಲಿ, ಚೆನ್ನಾಗಿದೆ. ಅವಳನ್ನ ಆಟ ಆಡ್ತಾಯಿದ್ಲು. ನಾವಿಲ್ಲಿ ಅವ್ರ ಪಪ್ಪ ಆಟ ಆಡಿಸ್ತಾಯಿದ್ರು ಅವಳನ್ನ. ನಾನಿಲ್ಲಿ ವಾಕ್ ಮಾಡೋಣ ಅಂತಂದ್ಬಿಟ್ಟು ನಿಧಾನಕ್ಕೆ ವಾಕ್ ಮಾಡ್ತಾಯಿದ್ದೀನಿ. ನಾನು ಕೂಡ ವಾಕಿಂಗ್ ಹೋಗಿ ಅವಾಗೆಲ್ಲ ತುಂಬ ಡೈಲಿ ನನ್ನ ಮಗಳನ್ನ ಕರ್ಕೊಂಡು ವಾಕಿಂಗ್ಗೆ ಹೋಗ್ತಾಯಿದ್ದೆ. ಬಟ್ ಈ ನಡುವೆ ವಾಕಿಂಗ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಕೆಲಸ ಮತ್ತು ಇನ್ನೊಂದೇನೆಂದರೆ ಸರ್ಜರಿ ಆದಾಗಲಿಂದ ಎಲ್ಲೂ ವಾಕಿಂಗ್ ಹೋಗೋಕ್ಕೆ ಆಗ್ತಾಯಿಲ್ಲ. ಮನೆಯಲ್ಲೇ ರೆಸ್ಟ್ ಮಾಡೋದು ಮತ್ತು ಅದು ಇದನ್ನೇ ಸಾಕಾಗ್ಬಿಡುತ್ತೆ. ಸೊ ರೆಸ್ಟ್ ಮಾಡೋಕ್ಕೇ ಟೈಮ್ ಸಿಗೋಲ್ಲ ಅನಿಸುತ್ತೆ, ಇನ್ನು ವಾಕಿಂಗಲ್ಲಿ. ಅವಾಗಂತೂ ಕಂಪಲ್ಸರಿ ಈವ್ನಿಂಗ್ ಡೈಲಿ ಹೋಗ್ತಿದ್ದೆ. ಅವಳಿಗೂ ಮೈಂಡ್ ರಿಫ್ರೆಶ್ ಆಗ್ತಿತ್ತು. ಈ ನಡುವೆ ಇಲ್ಲದೆ ಅವಳಿಗೂ ಸ್ವಲ್ಪ ಬೇಜಾರಾಗಿದೆ. ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಔಟ್ಸೈಡ್ ಜಾಸ್ತಿ ಆಡ್ತಾಯಿದ್ವಿ, ಮಣ್ಣಲ್ಲಿ ಜಾಸ್ತಿ ಆಟ ಆಡ್ತಾಯಿದ್ವಿ. ಅದಕ್ಕೆ ನಾವು ಆ ಥರ ಇದ್ವಿ. ಆದರೆ ಈಗಿನ ಕಾಲದ ಮಕ್ಕಳನ್ನ ಒಳಗಡೆ ಕೂಡಾಕಿ ಅವ್ರಿಗೂ ತುಂಬಾ ಬೇಜಾರಾಗಿರುತ್ತೆ. ಸೊ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಈ ಥರ ಆಚೆ ಕರ್ಕೊಂಬಂದರೆ ಅವ್ರಿಗೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಮನೆಯಲ್ಲೇ ಕಟ್ಟಾಗ್ತಂಗೆ ಆಗ್ತಾಯಿರುತ್ತೆ ಮಕ್ಕಳಿಗೆ ಪಾಪ. ಸೊ ಫ್ರೀ ಬರ್ಡ್ ಥರ ಎಷ್ಟು ಚೆನ್ನಾಗಿ ಆಟ ಆಡ್ಕೊತಾರೆ ಅಂದರೆ ಪಾರ್ಕಿಗೆ ಕರ್ಕೊಂಬಂದರೆ ಆಚೆ ಕಡೆನೇ ನೋಡಿಬಿಟ್ರೆ ಅವ್ರು ಹಾಗೇ ಇರ್ತಾರೆ ಆಚೆ ಕಡೆ ಬಂದರೆ. ಇನ್ನು ನನ್ನ ಮಗಳಂತೂ ಯಾವಾಗಾದರೂ ಆಚೆ ಕಡೆ ಕರ್ಕೊಂಡೋಗಲಿ, ಅವಳು ಊಟನೂ ಕೇಳಲ್ಲ, ತಿಂಡಿನೂ ಕೇಳಲ್ಲ, ನೀರು ಕೇಳಲ್ಲ, ಎಷ್ಟೊತ್ತಾದರೂ ಆಗಲಿ, ನಿದ್ದೆನೂ ಬೇಕಾಗಿಲ್ಲ. ಆಚೆ ಕಡೆ ಕರ್ಕೊಂಡೋಗೋದಂದರೆ ಅಷ್ಟು ಖುಷಿ ಆಗುತ್ತೆ ಅವಳಿಗೆ. ಅವಳಂತೂ ಫುಲ್ ಎಂಜಾಯ್ ಮಾಡಿದ್ಲು ಆಚೆ ಕಡೆ ಕರ್ಕೊಂಬಂದಿರೋದಕ್ಕೆ. ನನಗೂ ಅಷ್ಟೇ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಇಲ್ಲ ಈ ಥರ ಆಚೆ ಕಡೆ ಹೋಗ್ತಾಯಿದ್ರೆ ನನಗೂ ಅಷ್ಟೇ ಮೈಂಡ್ ರಿಫ್ರೆಶ್ ಅನಿಸ್ತಾ ಇರುತ್ತೆ. ನಾವು ಆರಾಮಾಗಿ ಎಂಜಾಯ್ ಮಾಡಬೇಕಲ್ವಾ, ಒಳಗಡೆನೇ ಮನೆಯಲ್ಲಿದ್ದು ಬೇಜಾರಾಗ್ಬಿಟ್ಟಿರುತ್ತೆ. ಎಂಜಾಯ್ ಮಾಡಬೇಕು ಲೈಫ್ನ ಸ್ವಲ್ಪನಾದರೂ. ಯಾವಾಗ ಏನು ಅಂತ ಏನು ಹೇಳೋಕ್ಕಾಗಲ್ಲ. ಸೊ ಲೈಫ್ ಅನ್ನೋದು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಇದರಲ್ಲಿ ಪೀಸ್ಫುಲ್ಲಾಗಿ ಗ್ರೀನನ್ನು ನೋಡಿಕೊಂಡು ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ಪಾರ್ಕೆಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟೊತ್ತಿಗೆ 6:30 ಆಯಿತು. ವಾಪಸ್ಸು ಬಂದುಬಿಟ್ಟು ಅಟ್ಲೀಸ್ಟ್ ಚಾಟ್ಸ್ ಏನಾದರೂ ತಿನ್ನೋಣ ಅಂತಂದ್ಬಿಟ್ಟು ಬಂದ್ವಿ. ಇಲ್ಲಿ ಪಾರ್ಕಲ್ಲಿ ಡ್ಯಾನ್ಸ್ ಆಡಿರೋದನ್ನ ಕ್ಲಿಪ್ಪಿಂಗ್ನ ನಾನಿಲ್ಲಿ ಹ್ಯಾಡ್ ಮಾಡ್ತೀನಿ. ನನ್ನ ಮಗಳು ಡ್ಯಾನ್ಸ್ ಆಡಿರೋದನ್ನ ಎಷ್ಟು ಎಂಜಾಯ್ ಮಾಡಿಕೊಂಡು ಹೇಗೆ ಡ್ಯಾನ್ಸ್ ಆಡ್ತಾಯಿದ್ದಾಳೆ ಅಂತಂದರೆ, ಮಮ್ಮಿ ವಿಡಿಯೋ ತೆಗಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತಂದ್ಬಿಟ್ಟು ಅವಳೇ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ. ಡ್ಯಾನ್ಸಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ.
ಸೊ ಪಾರ್ಕಲ್ಲೆಲ್ಲ ಆಟ ಆಡಿಸಿ ವಾಕಿಂಗ್ ಎಲ್ಲ ಮಾಡಿ 6:30 ಆಗಿತ್ತು. 6:20 6:15 ಆಗಿತ್ತು. ನಾವು ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ಸೊ ಇಲ್ಲಿ ಹಸ್ಬೆಂಡ್ ಮಸಾಲೆ ತೊಗೊಂಡಿದ್ದಾರೆ, ನಾನು ಪಾನಿಪುರಿ ತೊಗೊಂಡಿದ್ದೀನಿ. ಯಾವಾಗಾದರೂ ರೇರ್ ಅಷ್ಟೇ ಔಟ್ಸೈಡ್ ಚಾಟ್ಸ್ ಎಲ್ಲ ತಿನ್ನೋದು, ಯಾವಾಗಲೂ ತಿನ್ನೋದಕ್ಕೆ ಹೋಗಲ್ಲ. ಸೊ ಯಾಕೋ ಚಾಟ್ಸ್ ತಿನ್ನಬೇಕು ಅನ್ನಿಸ್ತು. ಹಸ್ಬೆಂಡ್ ನಾನಿಲ್ಲಿ ಚಾಟ್ಸ್ನ ತೊಗೊಳ್ತಾ ಇದ್ದೀವಿ. ಅವಳು ತಿನ್ನೋದಿಲ್ಲ ಇದೆಲ್ಲ, ಅವಳು ಬರೀ ಪಾನಿ ಕುಡಿತಾಳೆ ಅಷ್ಟೇ, ಇದೆಲ್ಲ ತಿನ್ನೋದೇ ಇಲ್ಲ. ನಂದಂದರೆ ಒಂದು ಸ್ವಲ್ಪನೂ ಭಯ ಇಲ್ಲ, ಅವ್ರ ಪಪ್ಪಾಗೆ ಒಂದು ಸ್ವಲ್ಪ ಭಯ ಪಡ್ತಾಳೆ. ಅಷ್ಟೇ ಪ್ರೀತಿನೇ ಇದೆ ಪಪ್ಪನ ಮೇಲೆ. ನಾನು ತಿನ್ಸಕ್ಕೆ ಹೋದರೆ ಇಷ್ಟ ಆಗಿಲ್ಲ ಅಂದರೆ ತಿನ್ನೋದೇ ಇಲ್ಲ, ಆದರೆ ಅವ್ರ ಪಪ್ಪ ಸ್ವಲ್ಪ ಗದ್ರಿದ್ರೆ ತಿಂತಾಳೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನಾನಿಲ್ಲಿ ಬೆಳಿಗ್ಗೆಗೂ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಅಂದರೆ ನಾನು ಇಷ್ಟೊತ್ತು ತೋರಿಸಿದ್ದು ಸ್ಯಾಟರ್ಡೇ ಈವ್ನಿಂಗಿಂದ, ಇದು ಸಂಡೇ ಮಾರ್ನಿಂಗ್. ಸಂಡೇ ನಾನು ಯಾವುದೋ ಒಂದು ಸತ್ಯನಾರಾಯಣ ಪೂಜೆ ಇತ್ತು, ಸತ್ಯನಾರಾಯಣದು ಪೂಜೆ. ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವರು ಇನ್ವೈಟ್ ಮಾಡಿದರು. ಬೆಳಗ್ಗೆನೇ ಎದ್ದು ಫ್ರೆಶಪ್ ಆಗಿ ಪೂಜೆ ಮಾಡಿ, ಅದರಲ್ಲೂ ನಾನು ಪೂಜೆ ಮಾಡಿ ತುಂಬ ದಿನ ಆಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋರು. ಅಮ್ಮ ಕೂಡ ಓಂ ಶಕ್ತಿಗೆ ಹೋಗಿದ್ದಾರೆ. ಅಮ್ಮ ಏನೂ ಮಾಲೆ ಹಾಕಿಲ್ಲ, ಓಂ ಶಕ್ತಿಗೆ ಹೋಗಿದ್ದಾರೆ. ಓಂ ಶಕ್ತಿ ಅವ್ರ ಫ್ರೆಂಡ್ ಹಾಕಿದ್ದಾರೆ. ಸೊ ಇವ್ರ ಜೊತೇಲಿ ಹೋಗಿದ್ದಾರೆ ಅಷ್ಟೇ. ನಾನು ಬೆಳಗ್ಗೆನೇ ಪೂಜೆನ ಮುಗಿಸ್ಕೊಂಡೆ. ತುಂಬ ದಿನ ಆಗಿತ್ತು ಪೂಜೆ ಮಾಡಿ. ನನಗೆ ಹೆಲ್ತ್ ಪ್ರಾಬ್ಲಮ್ ಇದ್ದಾಗಲಿಂದನೂ ಅಮ್ಮ ಪೂಜೆ ಮಾಡ್ತಿದ್ದಾರೆ, ಇಲ್ಲಾಂದರೆ ಹಸ್ಬೆಂಡ್ ಪೂಜೆ ಮಾಡ್ತಿದ್ರು. ನನಗಂತೂ ಪೂಜೆ ಮಾಡಿ ತುಂಬ ದಿನ ಆಗೋಗಿತ್ತು. ಏನೋ ಇವತ್ತೊಂಥರ ಪೂಜೆ ಮಾಡಿದ್ದಕ್ಕೇನೋ ಒಂಥರ ಪಾಸಿಟಿವ್ ಎನರ್ಜಿ ಥರ, ಪಾಸಿಟಿವ್ ವೈಬ್ಸ್ ಥರ ಅನಿಸ್ತಿತ್ತು. ತುಂಬ ಖುಷಿ ಆಗ್ತಿತ್ತು. ನನಗೆ ಹೇಳಿದ್ನಲ್ಲ, ಎಲ್ಲ ಕೆಲಸಗಳಿಗಿಂತ ನನಗೆ ಮನೆ ಕೆಲಸದಲ್ಲಿ ಪೂಜೆ ಮಾಡೋ ಕೆಲಸ ಅಂದರೆ ತುಂಬ ಇಷ್ಟಪಟ್ಟು ಮಾಡೋ ಕೆಲಸನೇ ಪೂಜೆ. ತೃಪ್ತಿಯಿಂದ ನಿಧಾನವಾಗಿ ನಾನು ಇಷ್ಟಪಟ್ಟಂಗೆ ಮಾಡಿದೆ. ಇವತ್ತು ತುಂಬ ದಿನ ಆದಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತುಂಬ ಮನಸ್ಸಿಗೆ ಸಮಾಧಾನ ಆಯಿತು. ನಾನು ಪೂಜೆ ಮಾಡಿದ್ದಕ್ಕೆ. ಎಲ್ಲರೂ ಮಾಡ್ತಾರೆ, ಬಟ್ ನಾವು ಮಾಡ್ದಂಗೆ ಇರಲ್ವಲ್ಲ ಪೂಜೆ. ನನಗಂತೂ ಇಷ್ಟವಾದ ಕೆಲಸ ಅಂದರೆ ಪೂಜೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ವಿ. ನೋಡಿ, ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈ ಥರ ಬನಾರಸ್ ಸ್ಯಾರಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಈ ಥರ ಇದೆ ನನ್ನ ಔಟ್ಫಿಟ್. ತುಂಬ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ನನ್ನ ಮಗಳು ಕೂಡ ಹೀಗೆ ರೆಡಿ ಆಗಿದ್ದಾಳೆ. ರೆಡಿ ಮಾಡಿಬಿಟ್ಟು ನನ್ನ ಜೊತೆ ಹೋಗೋಣ ಮಮ್ಮಿ ಅಂತ ಹೇಳ್ತಾಯಿದ್ಲು. ಸೊ ನಾನು ಈ ಥರ ವಿಡಿಯೋ ತೆಗಿತಾ ಇರೋದ್ರಿಂದ ಹಾಯ್ ಅಂತ ಹೇಳ್ತಾ ಇದ್ದಾಳೆ. ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಇದ್ದಾಳೆ. ಸೊ ನಾವು ರೆಡಿಯಾಗಿ ಸತ್ಯನಾರಾಯಣ ಪೂಜೆಗೆ ಹೊರಟ್ವಿ. ಆ್ಯಕ್ಚುಲಿ ಇದು ಪೂಜೆ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡ್ ಅವರು. ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಬನ್ನಿ ಅಂತ ಅಂದ್ಬಿಟ್ಟು. ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿದ್ದು. ಲೇಟ್ ಆದರೂ ಕೂಡ ಪೂಜೆ ಇನ್ನೂ ನಡೀತಾನೇ ಇತ್ತು. ನನಗಂತೂ ಈ ಥರ ಸತ್ಯನಾರಾಯಣ ಪೂಜೆಗಳಲ್ಲಿ, ಭಜನೆಗಳಲ್ಲಿ ಹೋಗಬೇಕು ಅಂತಂದರೆ, ದೇವ್ರ ಕಾರ್ಯ ಅಂದ್ರೇ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಲದೇ ಇದ್ದಂಗಿತ್ತು. ದೇವ್ರುಗಳ್ನೆಲ್ಲ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಸಿದ್ರು ಕೂಡ ಅಲ್ಲಿ. ಅವತ್ತೇನೆ 2 ಫಂಕ್ಷನ್ ಇದೆ, ಬಟ್ ಇಲ್ಲೇ ನಮಗೆ ಲೇಟ್ ಆಗೋಯಿತು. ಯಾಕಂದರೆ ಇಲ್ಲಿ ಪೂಜೆ ಮುಗಿಯೋದೇ ಲೇಟ್ ಆಗೋಯ್ತು. ಇಲ್ಲಿ ನೋಡಿ, ಇಲ್ಲಿ ಪುಟ್ಟ ಗಣೇಶ, ಮತ್ತು ನಾರಾಯಣ, ಲಕ್ಷ್ಮಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು ಅಲಂಕಾರ ಮಾತ್ರ. ಒಂದೇ ದಿನ 2 ಫಂಕ್ಷನ್ ಇತ್ತು. ಅವರು ಕೂಡ ಅಂದರೆ ಓಣಿ ಫಂಕ್ಷನ್ ಇತ್ತು. ಇಲ್ಲೇ ಲೇಟ್ ಆಯಿತು, ಯಾಕಂದರೆ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದೇ ಲೇಟು. ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಊಟ ಮಾಡಿ, ಫ್ರೆಂಡ್ ಬೇರೆ ಅಲ್ವಾ, ಮಾತಾಡಿಸ್ಕೊಂಡು ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸ್ವಲ್ಪ ಹೊರಡೋದು ಲೇಟ್ ಆಯಿತು. ಆದರೂ ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು, ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾವು ಇದ್ವಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಶ್ರೀ ಸತ್ಯನಾರಾಯಣ ಸ್ವಾಮಿ ಮತ್ತು ಲಕ್ಷ್ಮಿ ಅನುಗ್ರಹ ಸಿಗಲಿ, ಆಶೀರ್ವಾದ ಸಿಗಲಿ. ನೀವೇನೇನೆಲ್ಲ ಕನಸಿಟ್ಕೊಂಡಿದ್ದೀರಾ ಈ ಒಂದು 2025 ಈ ಒಂದು ವರ್ಷದಲ್ಲಿ ನಿಮ್ಮ ಕನಸೆಲ್ಲ ಈಡೇರಲಿ. ಯಾರ್ಯಾರು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ, ಮನೆ ಕಟ್ಟಿ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ಲರಿಗೂ ನೆರವೇರಲಿ. ಲಕ್ಷ್ಮೀನಾರಾಯಣ ಸ್ವಾಮಿ ಸಕಲ ಸಂಪತ್ತು, ಧನ, ಧಾನ್ಯ, ಸಮೃದ್ಧಿ, ಸಂತೋಷವನ್ನು ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ.
ನೋಡಿ ಸತ್ಯನಾರಾಯಣ ಸ್ವಾಮಿನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಎಷ್ಟು ಚೆನ್ನಾಗಿದೆ ಅಲಂಕಾರ ಅನ್ನೋದು. ನಮ್ಮದು ಕೂಡ ಸೈಟ್ ಇದೆ, ನಾವು ಮನೆ ಕಟ್ಟಬೇಕು ಅಂತಂದ್ಬಿಟ್ಟು ನಾವು ಕೂಡ ಬೇಡಿಕೆ ಇಟ್ಕೊಂಡು ಬಂದ್ವಿ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೊರಟ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಐಟಮ್ಸ್ ಇತ್ತು. ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಿರಲಿಲ್ಲ, ಅಷ್ಟು ಐಟಮ್ಸ್ ಇತ್ತು. ಸೊ ಈ ವರ್ಷ ಎಲ್ಲರ ಬೇಡಿಕೆನೂ ಈಡೇರಲಿ. ಸೊ ಯಾರ್ಯಾರು ಏನೇನು ಅಂದ್ಕೊಂಡಿದ್ರು, ಏನೇನು ಕನಸಿಟ್ಕೊಂಡಿದ್ರು ಅದೆಲ್ಲ ನಿಮಗೆ ಸಿಗಲಿ ಅಂತ ನಾನು ಶ್ರೀ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮಿನ ಕೇಳ್ಕೊಳ್ತೀನಿ. ಸೊ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಮತ್ತೊಂದು ವೀಡಿಯೋಸ್ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಡು ಸಬ್ಸ್ಕ್ರೈಬ್.